ಬಹಳ ಬಡವಿ, ಅದು ಬಹಳ ಭಕ್ತಿರೋದು. ಆಕಿನೊಂದು ಪದ್ಧತಿ ಇರ್ತದೆ, ಪ್ರತಿ ಅಮಾವಾಸ್ಯೆಗೆ ಯಾರಾದ್ರೂ ಸ್ವಾಮೀಜಿಯವರು ಜಗನ್ಮಠ ತರುವುದು ಪ್ರಸಾದ ಮಾಡಿಸ್ಬೇಕು. ಪ್ರತಿ ಅಮಾವಾಸ್ಯೆಗೆ ಸ್ವಾಮಿ ಕರೆದು ಪ್ರಸಾದ ಮಾಡ್ತಿರ್ತಾಳೆ. ಒಂದು ಅಮಾವಾಸ್ಯೆಗೆ ಏನಾಗ್ತದೆ, ಆಕೆ ಹತ್ರ ರೊಕ್ಕ ಇರೋದಿಲ್ಲ, ಮನೆಯೊಳಗೆ ದಾಸ್ತಾನ ಬರುತ್ತೆ. ಬರೀ ಕಡ್ಲೆ ಹಿಟ್ಟು ಬೆಲ್ಲ ಇರ್ಬೇಕು ಮನ್ಯಾಗ. ಕಡ್ಲೆ ಹಿಟ್ಟು ಬೆಲ್ಲ ಕುದಿಸಿಟ್ಟು ಏನ್ ಮಾಡ್ತಾರಪ್ಪ ಅಂತಂದ್ರ ಸ್ವಾಮಿ ಹುಡುಗಾಡ್ತಾಳ. ಯಾರು ಕೊನೆಗೆ ಯಾರೊಬ್ರು ಆಕೆ ಮನೆ ಮುಂದೆ ಹಾಲು ಹೋಗ್ತಕ್ಕಂಥವ್ರು ಜನರು ಬೇರೆ ಊರಿಗೆ ಹಾಲು ಹೋಗ್ತಕ್ಕಂಥವ್ರು ಸೀದಾ ಆಗಿ ಹುಡುಕಿ ಮನೆ ಒಳಗೆ ಬರ್ತಾರೆ. ಈ ಮನ್ಯಾಗ ಯಾರಿದೆ ಅಂತ ಕೇಳಿ ಅವಾಗ ಹುಡುಕಿ ನಾನೇ ನೀವು ಯಾರು ಅಂತ ಅಂದಾಗ, ನಾನು ಜಂಗಮ ಮೂರ್ತಿ ಇದ್ದೀನಿ, ನಾನು ನಿಮ್ಮ ಊರು ಭಾಳ ಹಾಲು ಬೇರೆ ಊರಿಗೆ ನಡೆದಿದ್ದೆ, ನನಗೆ ಭಾಳ ಹೊಟ್ಟೆ ಹಸ್ತದ, ನಿಮ್ಮ ಮನೆಯೊಳಗೆ ಏನಾರ ಐತನವ ಅಂತ ಹೇಳಿ ಕೇಳ್ತಾರೆ. ಅವಾಗ ಹುಡುಕಿ ಏನು ಮಾಡ್ತಾರ, ನನ್ನ ಬಳಿ ಏನಿಲ್ಲಪ್ಪ, ಬರೀ ಕಡ್ಲೆ ಹಿಟ್ಟು ಬೆಲ್ಲ ಅದನ್ನ ಕುದಿಸ್ಕೊಡ್ತೀವಿ ನೋಡಿ, ನೀವು ಪ್ರಸಾದ ಮಾಡ್ತೀವಲ್ಲ ಅಂತ ಹೇಳಿ ಕೇಳ್ತಾರೆ. ಯಾಕಂದ್ರೆ ಅಂತ ಕೇಳ್ತಾರೆ. ಎಲ್ಲ ಕುದಿಸಿ ಒಂದು ಬೆಳಗ್ಗೆ ಒಳಗ ಹಾಕಿ ನೀರು ಬೇಕು ಅಂದಾಗ ಆ ಬಂದಿರ್ತಕ್ಕಂಥ ಜಗನ್ಮೂರ್ತಿ ಏನ್ ಮಾಡ್ತಾನ, ಅದೇ ನೀಡೋಕಿನ ಮೊದಲ ನನ್ನ ತಲೆಯಾಗಿರುವ ಅಂತ ಹೇಳ್ತಾನ. ಅವಾಗ ಯಾಕಂದ್ರೆ ತಲೆಯಾಗಿ ಇಡ್ತಾಳ ತಲೆ ಒಂದು ಬಡಗಿ ತಗೋ ಅಂತ ಹೇಳ್ತಾನ. ಬಡಗಿ ತಗೊಂಡು ಇದನ್ನ ಜೋರಾಗಿ ಬಡಿಬೇಕು ನೋಡು ಅಂತ ಹೇಳ್ತಾನ. ಕಡಲೆ ಹಿಟ್ಟು ಬೆಲ್ಲ ಸುಡ್ತಿರ್ತದ, ಸುಡು ಕಡಲೆ ಹಿಟ್ಟು ಬೆಲ್ಲ ಏನ್ ಮಾಡ್ತಾಳ, ಗಡಿಯೊಳಗೆ ಹಾಕಿರ್ತಾಳ. ಯಪ್ಪ ಇದು ಬಡದನ ಮೈಗಾಲ ಬಿತ್ತಂದ್ರೆ ಚರ್ಮ ಸುಡ್ತದ, ಮತ್ತು ನಿನಗೆ ತ್ರಾಸ ಆಗ್ತಂದ್ರೆ ಜಂಗಮ ಶಾಪ ನನಗೆ ಯಾರಪ್ಪ ಬಂದೇ ಏಳು ಸೇರಿಕೊಳ್ಳೋದು ಊಟ ಮಾಡ್ಬೋದು ಅಂತ ಕೇಳ್ತಾಳ. ಅವಾಗ ಇಲ್ಲ ನೀನು ಬಡಿ ಏನೂ ಆಗುದಿಲ್ಲ ಅಂತ ಅಂದಾಗ ಆಕೆ ಪರಮಾತ್ಮ ನೆನೆಸುವಂತ ಗಡಿಗೆ ಬಡಗಿ ತಗೊಂಡು ಹೊಡೆದಾಗ ಕೆಳಗೆ ಕಡ್ಡಿ ಹಿಟ್ಟು ಬೆಲ್ಲ ಬೀಳಲಿಲ್ಲ, ಅದರಾಗಿಂದ ರೊಕ್ಕದ ನಾಣ್ಯಗಳು ಬೀಳ್ತಾವೆ. ರೊಕ್ಕದ ನಾಣ್ಯ ಏನು ಬಯಸಲಾದ ಮುದುಕಿ, ಅದೇ ಮಕ್ಕಳ ಮನೆಯೊಳಗ ಇನ್ನೊಬ್ಬ ಮುದುಕಿರ್ತಾಳ, ಬಹಳ ಸ್ಥಿತಿವಂತರು. ಆಕೆ ಇದನ್ನು ನೋಡ್ತಾಳ, ಯಾರು ಏನು ಕೊಡಲಾಗತ್ತೆ, ಯಾರು ಏನು ಕೊಡಲಾಗತ್ತಿ. ಮನೆಯಾಗ ಯಾರ ಬಂದ್ರ ನೀರು ಒಂದು ಬಿಟ್ಟು ಏನು ಕೊಡಲಾಗತ್ತೆ. ಯಾಕಂದ್ರೆ ನೀರು ಕುಡಿಸಿರ್ತಾರೆ, ನೀರು ಬಿಟ್ರೆ ಏನೋ ಕೊಡಲಾಗಕ್ಕೆ ಇದನ್ನೆಲ್ಲ ನೋಡಿ ಏನ್ ಮಾಡ್ತಾಳ, 3 ಹಬ್ಬಕ್ಕಂತ ಅಮಾವಾಸ್ಯೆ ದಿವಸ ನಾನು ಹಿಂಗ್ ಮಾಡಿದ್ರ ನನಗೆ ರೊಕ್ಕ ಸಿಗ್ತಾವ ಅಂತ ಹೇಳಿ ಏನ್ ಮಾಡ್ತಾಳ, ಊರಾಗ ಒಬ್ಬ ಐನಾರಿಗೆ ಏನ್ ಮಾಡ್ತಾಳ, 10 ರೂಪಾಯಿ ಕೊಟ್ಟು ನಾಳೆ ಅಮಾವಾಸ್ಯದ ನನ್ನ ಮನೆಗೆ ಬರೋದು ನೋಡೋ ನಾನು ಏನ್ ಹೇಳ್ತಾಳ. ಅವಾಗ ಎಲ್ಲೋ ಕರ್ನಾಳ ಏನೋ ಇದು ಪಾಪ ಏನ್ ಮಾಡ್ತದೆ, ಮನೆಗೆ ಹೋಗ್ತದೆ. ಮುಂದೆ ಎಲ್ಲ ಪಾಪ ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗಿ ಮನೆ ಕೊಡಸಾಲೆ ಒಳಗೆ ನಿಲ್ಲಿಸ್ತಾಳ. ಅಜ್ಜಿ ಊಟ ಕುಣಿಸ್ಬಿಟ್ಟು ಕೊಡಸಾಲೆ ನಿಲ್ಲಿಸ್ತಾಳಲ್ಲ, ಏನಲ್ಲ ಕಟ್ಟಿ ಅಂತ ಹೇಳಿ ಅವನ ಮನಸ್ಸು ಕುಡಿಸ್ಗಳು ಕಡ್ಲೆ ಹಿಟ್ಟು ಬೆಲ್ಲ ಏನು ಮಾಡಿರ್ತಾಳಲ್ಲ, ಇದನ್ನು ತೆಲಿನಾಗಿರುವಂತ ಕೊಡಕ್ಕೆ ಹೋಗ್ತಾಳ. ಬೆಳಗ್ಗೆ ಊಟ ಮಾಡಿಸ್ಬಿಟ್ಟು ಬೆಳಗ್ಗೆ ಕೊಡಕ್ಕಾಗಲ್ಲ ಅಂತೇಳಿ ಅವ ತೆಲಿನಾಗಿ ಇಡುವಂತ ಪಾಪ ಇಟ್ಕೊಂಡು ಬಡಿಗೆ ತರ್ತಾಳಕ್ಕೆ. ಸ್ವಾಮಿ ಗಟ್ಟೆ ಗಡಿಗೆ ಹಿಡ್ಕೊಂಡಿದ್ರು, ನಾ ಏನ್ ಮಾಡ್ತೀನಿ ಗಡಿಗೆ ಬಡಿಗೆ ತಗೊಂಡು ಬಡಿತೀನಿ, ಒಟ್ಟ ಅಳಿಯಾಡ್ಬಾರ್ದು ಅಂತ ಹೇಳ್ತಾಳೆ. ಹುಡುಗಿ ನೀವು ಊಟ ಮಾಡ್ತಕ್ಕಂಥದ್ದಿಲ್ಲ, ನನ್ನ ಸೇವಕ್ಕೆ ತೆಗೆದಿ ನಾವು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲ ನಿಂದು ನೀ ಗಡಿಗೆ ಹೊಡೆದ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಾಂತೆ ಪಾಪ ಅಂತ ನಿಲ್ತಾನೆ. ಜೋರಾಗಿ ಬಡಿಗೆ ತಗೊಂಡು ಗಡಿಗೆ ಹೊಡಿತಾಳ. ಅವಾಗ ಏನಾಗ್ತದ, ಸುರು ಕಡಲೆ ಹಿಟ್ಟು ಮತ್ತೇನು ಬೆಲ್ಲ ಕುಡಿಸಿರ್ತಾಳ, ಎಲ್ಲ ಮೇನ ಬಿಡಿಸ್ಕೊಡ್ತಾರೆ. ಅವ ದಕ್ಷಿಣ ಅಲ್ಲೇ ಹೋಗೋದು, ಗಡಿಗೆ ಅಲ್ಲೇ ಹೋಗೋದು, ಮುಂದೆ ಓಡ್ಬಿಡ್ತಾನೆ. ಇದ್ರೊಳಗೆ ನಾವು ತಿಳ್ಕೊಳ್ಳೋದು ಇಷ್ಟೇ, ದೇವರು ಕೊಡೋ ಕಾಲಕ್ಕೆ ನಮಗೆ ಎಲ್ಲ ಕೊಡ್ತಾನ, 12వ ಕಾಲಕ್ಕೆ ಸ್ತ್ರೀಯವನ್ನಲ್ಲಿ ಬೇಕು.
ಈ ಬದುಕೊಳಗ ಪರಮಾತ್ಮ ಕೊಡಬೇಕಂದ್ರೆ ಹೆಂಗ್ ಕೊಡ್ತಾನಪ್ಪ ಅಂತಂದ್ರ ಸಿರಿ ಹರ್ಕೊಂಡು ಬರ್ತದ. ಹರಡು ಹತ್ತರೆ ಕೆರೆ ತುಂಬಿದಂತೆಯ ಜೋರಾಗಿ ಬೆಳೆಯುವಂತ ಈ ಗುಲಾಬಿ ಡ್ಯಾಮ್ ತುಂಬಿ ಹರಿತದ ನೋಡ್ರಿ. ಹರಡು ಹತ್ತರೆ ಕೆರೆ ತುಂಬಿದಂತೆಯ ಹಂಗ ತುಂಬಿ ಬರ್ತದ ನಮ್ಮ ಬದುಕಿಗೆ ದೇವರು ಪಟ್ಟನ್ನು. ಆದ್ರೆ ಕೊಟ್ಟಾಗ ಏನ್ ಮಾಡ್ಬೇಕು? ಕೊಟ್ಟಾಗ ಏನ್ ಮಾಡ್ತಾರೆ ಎಲ್ಲರೂ? ಅರಸು ಪರಿವಾರ ಒಡೆಯ. ನಮ್ಮಲ್ಲಿ ಸಿರಿ ಬಂದಾಗ ನಾವ್ ಏನ್ ಮಾಡ್ತೀವಿ? ಅರಸರು ಬೆಳೆದಂಗೆ ಬೆಳಿತೀವಿ, ದೊರೆಗಳು ಬೆಳೆದಂಗೆ ಬೆಳಿತೀವಿ. ನಮ್ಮ ಬಟ್ಟೆ ನೋಡ್ಬೇಕು, ನಮ್ಮ ಕಾರ ನೋಡ್ಬೇಕು, ನಮ್ಮ ಎಲ್ಲ ಐಶ್ವರ್ಯ ಏನ್ ಮಾಡ್ತದ? ಶ್ರೀಮಂತಿಗೆ ಮೈ ಬರಸ್ತದ. ಅವನಿಗೆ ಹೇಳ್ತಾರ ಪರಮ ನಿರಂಜನ ಮರೆಯಬೇಕಾಗತ್ತೆ. ಯಾವಾಗ ಯಾರು ನಮಗೆ ಸಿರಿಯನ್ನ ಕೊಟ್ಟಿರ್ತಾನೆ, ಯಾರು ನಮಗೆ ಸಂಪತ್ತನ್ನ ಕೊಟ್ಟಿರ್ತಾನೆ, ಯಾರು ನಮಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಾನಲ್ಲ ಅವನಿಗೆ ನಾವು ಮರೆಯುವ. ಪರಮ ನಿರಂಜನ ಮರೆಯಬೇಕಾಗ ಯಾರು ನಮಗೆ ಕೊಟ್ಟಿರ್ತಾನಲ್ಲ ಆ ಪರಮಾತ್ಮನನ್ನ, ಆ ಗುರುವಿನ ನಾವು ಮರೆಯುವ ಅಂತಂದ್ರೆ ಏನಾಗ್ತದ? ಹೇಳ್ದವರು ತುಂಬಿದ ಹರವಿಯ ಇವತ್ತೆಲ್ಲ ಬ್ಯಾಸಿಗೆ ಅದ. ಬ್ಯಾಸಿಗೆ ಒಳಗೆ ಏನ್ ಮಾಡ್ತಾರ? ಹರಡಿ ಒಳಗೆ ನೀರು ಬಿಡ್ತೀವಿ ಮಣ್ಣಿನ ಗಳಿಗೆ. ಆ ಮಣ್ಣಿನ ಗಳಿಗೆ ನಾವು ಫುಲ್ ನೀರು ತುಂಬಿಡ್ರಿ, ಅದನ್ನ ನೀರು ತುಂಬಿಟ್ಟು ಅದಕ್ಕೆ ದೊಡ್ಡ ಕಲ್ಲು ಹೋದ್ರೆ ಏನಾಗ್ತದ್ರಿ? ಒಡೆದು ಹೋಗ್ತದ, ನೀರೆಲ್ಲ ಹೊರಡ್ತಾರೆ. ಹಂಗ ನಮ್ಮ ಬದುಕನ್ನ, ನಮ್ಮ ಜೀವನವನ್ನ, ನಮ್ಮ ಆಯುಷ್ಯವನ್ನ, ನಮ್ಮ ಸಂಸಾರವನ್ನ ಎಲ್ಲ ರೀತಿಯಿಂದಲೂ ಸುಖಕರವಾಗಿ ಕೊಟ್ಟು ನಮ್ಮನ್ನು ಆರಾಮಿಟ್ಟಿರ್ತಕ್ಕಂಥ ಪರಮಾತ್ಮ ನಾವು ಬರ್ತೀವಪ್ಪ ಅಂತಂದ್ರೆ ಅದು ಏನ್ ಮಾಡ್ತಾನೆ? ಕೊಟ್ಟದನ್ನೆಲ್ಲ ಒಳ್ಳೆ ಕಸಬು ನೋಡ್ತಾನ. ಇವರು ಕೊಟ್ಟಾಗಿನ ಭಕ್ತಿ ಹೆಂಗದ, ಇಸ್ಕೊಂಡಾಗಿನ ಭಕ್ತಿ ಹೆಂಗಿರ್ತದ, ಎಲ್ಲ ಏನಾಗಿರ್ತದೆ? ಮರ್ತೀವಪ್ಪ ಅಂತ ಹೋಗ್ಬೇಕು. ಅದಕ್ಕೆ ಏನ್ ಮಾಡಬೇಕು? ಬಸವಣ್ಣ ಬಹಳ ದೊಡ್ಡ ಉದಾಹರಣೆ ನಮಗೆ. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರಃ ತತೃಪ್ತ್ಯಾತಂ ಮೇ ವಿಶ್ವಂ ತೃಪ್ತಮೇತಿ ಚರಾಚರಂ ಸಾಂಬದೇವ ಪರಾಮೇಶ್ವರ ಮಹಾದೇವ ಶರಣಬಸವೇಶ್ವರ ಮಹಾರಾಜ ಕಿ ಜೈ. ಶಿವಲಿಂಗೇಶ್ವರ ಮಹಾರಾಜ